ನಮಸ್ಕಾರ. ಇವತ್ತು ನಮ್ಗೆ 2ನೇ ದಿನ. ಮೊದಲು ಮುಂಜಾನೆ ಎದ್ದು ಹೊಂಟಿದ್ದು ಕಲ್ಲತ್ತಿಗಿರಿ ಅಂಥೇಳಿ. ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ಅದಾರಂತ. ಆ ದೇವಾಲಯದ ದರ್ಶನ ಮಾಡೋಕೆ ನಾವಿವತ್ತು ಹೊಂಟೀವಿ. ಮತ್ತು ಕಲ್ಲತ್ತಿಗಿರಿ ಜಲಪಾತನೂ ಅಲ್ಲದ. ಆ ಜಲಪಾತ ಆ ಗುಡಿ ಮುಂದಿಂದೆ ಹರ್ಕೊಂಡು ಹೋಗ್ತದಂತ. ಅದು 17ನೇ ಶತಮಾನ ದೇವಾಲಯ. ಇದೆಲ್ಲವನ್ನು ನಾವು ಕೇಳಿವಿ, ನೋಡಿ ಬರೋಣಂತ ಬರ್ರಿ. ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿ ಚಿಕ್ಕಮಗಳೂರು ಜಿಲ್ಲೆಯೊಳಗೆ ಬರ್ತದೆ. ಇದು ಬೀರೂರು ಸಮೀಪ ಆಗ್ತದೆ. ಇದಕ್ಕೆ ಮೊದಲ ಕಲ್ಹಟ್ಟಿ ಅಂತಲೂ ಕರಿತಿದ್ರಂತ. ಈಗನೂ ಈ ಹೆಸರು ಚಾಲ್ತಿಯೊಳಗದ. ಸ್ವಚ್ಛಂದ ಗುಡ್ಡುಗಾಡಿನ ಪರಿಸರದೊಳಗೆ ಈ ಜಲಪಾತ ಹರಿತದ. ಆ ಜಲಪಾತದ ಮುಂದೆನೇ ಈ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ. ಇದಕ್ಕೆ ಕಲ್ಲತ್ತಿಗಿರಿ ಜಲಪಾತ ಅಂತಲೇ ಕರೀತಾರೆ. ಇದು ಭದ್ರಾ ನದಿ ಅಂಥೇಳಿ ಹೇಳಲಾಗ್ತದೆ. ಇದರೊಳಗೆ ಶರಾವತಿದು ಕಣಗಳು ಸೇರ್ಕೊಂಡಾವು. ಹಾಗಾಗಿ ಇದು ಪವಿತ್ರ ಜಲಪಾತ ಅಂಥೇಳಿ ಜನ ನಂಬ್ತಾರೆ. ಇದು ಸುಮಾರು 300ರಿಂದ 400 ಫೀಟ್ ಎತ್ತರದಿಂದ ಹರಿತದಂತ. ಆದರೆ ಹಂತ ಹಂತವಾಗಿ ಹರಿಯೋದ್ರಿಂದ ನಮಗೆ ಕಂಡು ಬರುವುದಿಲ್ಲ. ಇಲ್ಲಿ ಬಸವಣ್ಣನ ಮುಖ ಅದ, ಆನೆಗಳ ಮುಖದ ಕೆತ್ತನೆ ಅದ. ಇಲ್ಲಿ ನಡುವಿಂದು ನೀರು ಬರೋದು ಭಾಳ ಸೊಗಸಾಗಿ ಕಾಣಿಸ್ತದ. ಈಗ ಸ್ವಲ್ಪ ನೀರಿನ ಮಟ್ಟ ಕಮ್ಮಿ ಅದ. ಅಲ್ಲಿ ಸ್ನಾನ ಮಾಡೋರು ಸ್ನಾನ ಮಾಡ್ತಾರೆ ಅಥವಾ ಕೈಕಾಲು ತೊಳ್ಕೊಂಡು ಒಳಗೆ ಹೋಗ್ತಾರೆ. ಈ ಜಲಪಾತದ ನೀರೊಳಗೆ ಸ್ನಾನ ಮಾಡೋದಾಗಲಿ ಅಥವಾ ಆ ನೀರು ನಮ್ಮ ಮೇಲೆ ಬಿದ್ದರೆ ಎಲ್ಲ ರೋಗ ರುಜಿನಗಳು ಹೋಗ್ತಾವಂತ. ಇದು ಪುಣ್ಯದ ಸ್ನಾನ ಅಂಥೇಳಿ ಹೇಳಲಾಗ್ತದೆ. ಒಂದು ದಂತಕಥೆಯ ಪ್ರಕಾರ ಇಲ್ಲಿ ಅಗಸ್ತ್ಯ ಋಷಿ ಮುನಿಗಳು ಏನಿದ್ರಲ್ಲ, ಅವರು ಇಲ್ಲಿ ಭಾಳ ವರ್ಷ ತಪಸ್ಸು ಮಾಡಿ ತಮ್ಮ ಯಾತ್ರೆಯನ್ನು ಇಲ್ಲಿ ಮುಗಿಸಿ ಅವರು ಮುಂದೆ ಹೋಗ್ತಾರಂತ. ಅಗಸ್ತ್ಯ ಋಷಿ ಮುನಿಗಳು ಧಾರ್ಮಿಕ ಸಂತರು. ಇವರು ಒಮ್ಮೆ ಸಮುದ್ರ ನೀರನ್ನು ಕುಡಿದಿರುವಂತಹ ಪವಾಡ ಪುರುಷರು. ದುಷ್ಟ ಶಕ್ತಿಗಳ ಸಂಹಾರಕ್ಕಾಗಿ ಈ ಕಾರ್ಯವನ್ನು ಅವರು ಮಾಡಿದ್ರಂತ. ಅಗಸ್ತ್ಯ ಋಷಿ ಮುನಿಗಳ ಕಥೆ ಭಾಳ ದೊಡ್ಡದದ. ಅವರು ಅಂಥ ಮಹಾನ್ ಪುರುಷರು, ಮಹಾನ್ ಸಂತರು ಈ ಕಲ್ಲತ್ತಿಗಿರಿ ಕ್ಷೇತ್ರ ಒಳಗೆ ಆಗಿ ಹೋಗ್ಯಾರ ಅಂತಂದ್ರೆ ಅದು ಒಂದು ಪುಣ್ಯ ಕ್ಷೇತ್ರನೇ. ಮಳೆಗಾಲದೊಳಗೆ ಈ ರೀತಿ ಕಾಣಿಸ್ತದೆ ಅಂಥೇಳಿ ನಿಮಗೆ ತೋರ್ಸಕ್ಕೆ ಒಂದೆರಡು ಮಳೆಗಾಲದ ಪಿಕ್ಚರ್ಸನ್ನು ಹಾಕೀನಿ. ಹೊರಗೆ ಮೊದಲ ಶಿವನ ಮೂರ್ತಿಯನ್ನು ನಾವು ನೋಡ್ತೀವಿ. ಅದಾದಮೇಲೆ ಒಳಗೆ ಶಿವನ ರೂಪಿನೇ ವೀರಭದ್ರೇಶ್ವರ ಸ್ವಾಮಿನೂ ಹೌದು. ಇದೊಂದು ಗುಹೆ ಅದ. ಗುಹೆ ಒಳಗೆ ಹೋದ್ರೆ ದೇವಸ್ಥಾನ. ಒಳಗೊಂದು ಸಣ್ಣ ಗರ್ಭಗುಡಿ. ಅದರೊಳಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ನಮಗಾಗ್ತದೆ. ಇಲ್ಲಿ ಬಂದ್ರೆ ನಮ್ಮ ಸಂಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರಂತ ಈ ವೀರಭದ್ರೇಶ್ವರ ಸ್ವಾಮಿಯವರು. ಇಂಥ ದಟ್ಟ ಕಾಡಿನೊಳಗೆ ಆ ಕಾಲಿನಲ್ಲೇ ಇಂಥ ಒಂದು ದೇವಸ್ಥಾನ ನಿರ್ಮಿಸ್ಯಾರ ಅನ್ನೋದೇ ಕುತೂಹಲಕಾರಿ. ದ್ರಾವಿಡ ಶಿಲ್ಪಿಯ ದೇವಸ್ಥಾನ ಅಂತ ಇದು. ದರ್ಶನ ಮಾಡಿಕೊಂಡು ನಾವು ಮನಸ್ತೃಪ್ತಿಯಿಂದ ಹೊರಬಂದ್ವಿ. ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂಥೇಳಿ ಭಾವಿಸ್ತಾ ಮತ್ತೆ ಮುಂದಿನ ಸಂಚಿಕೆಯೊಳಗೆ ಸಿಗೋಣಂತ. ಅಲ್ಲಿವರೆಗೂ ನಮಸ್ಕಾರ.